ನಮಸ್ಕಾರ ಸ್ನೇಹಿತರೆ, ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್. ಆಗಸ್ಟ್ನಲ್ಲಿಯೇ ಸಿಗಲಿದೆ 2 ತಿಂಗಳ ರೇಷನ್. ಹೌದು, 2 ಬಾರಿ ಬಯೋಮೆಟ್ರಿಕ್ ಕಡ್ಡಾಯ. ಪಡಿತರ ಅಕ್ರಮ ಮಾರಾಟವಾದರೆ ದಂಡದ ಜೊತೆಗೆ ಕಾರ್ಡ್ ಅಮಾನತು ಮಾಡಲಾಗುತ್ತದೆ. ಸ್ನೇಹಿತರೆ, ಹೌದು, ಸಾರ್ವಜನಿಕರ ವಿತರಣೆ ವ್ಯವಸ್ಥೆ ಅಡಿಯಲ್ಲಿ ಪಡಿತರ ಪಡೆಯುವ ಲಕ್ಷಾಂತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರದಿಂದ ಮಹತ್ವದ ಮಾಹಿತಿ. ಹಾಗೆ ಕೇಂದ್ರ ಸರ್ಕಾರದ ಹೊಸ ಆದೇಶದಂತೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಆಗಸ್ಟ್ ಹಾಗೂ ಸೆಪ್ಟೆಂಬರ್ 2026ರ ಆಹಾರ ಧಾನ್ಯಗಳನ್ನು ಆಗಸ್ಟ್ ತಿಂಗಳಿನಲ್ಲಿಯೇ ಒಟ್ಟಿಗೆ ವಿತರಿಸಲು ತೀರ್ಮಾನಿಸಲಾಗಿದೆ. ಸ್ನೇಹಿತರೆ, ಇದರಿಂದ ಫಲಾನುಭವಿಗಳು ಒಂದೇ ಬಾರಿ 2 ತಿಂಗಳ ಧಾನ್ಯಗಳನ್ನು ಪಡೆಯಲಿದ್ದು, ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆಗೆ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗಿದೆ. ಸ್ನೇಹಿತರೆ, ಈ ವಿಶೇಷ ವ್ಯವಸ್ಥೆ ಅಡಿಯಲ್ಲಿ ಫಲಾನುಭವಿಗಳು ಮುಂದಿನ ತಿಂಗಳ ಧಾನ್ಯಕ್ಕಾಗಿ ಮತ್ತೆ ಕಾಯಬೇಕಾಗುವುದಿಲ್ಲ. ಸ್ನೇಹಿತರೆ, ಆದರೆ 2 ತಿಂಗಳ ವಿತರಣೆಯನ್ನು ಒಂದೇ ವೇಳೆ ಮಾಡಲಾಗುತ್ತಿರುವುದರಿಂದ 2 ತಿಂಗಳಿಗೆ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ದೃಢೀಕರಣ ನೀಡುವುದು ಕಡ್ಡಾಯ ಎಂದು ಜಿಲ್ಲಾ ಆಡಳಿತ ಸ್ಪಷ್ಟಪಡಿಸಲಾಗಿದೆ. ಸ್ನೇಹಿತರೆ, ಯೋಜನೆ ಅಡಿಯಲ್ಲಿ ಬರುವಂತಹ ಪ್ರತಿ ಪಡಿತರ ಚೀಟಿಗೆ ಒಟ್ಟು 28 ಕೆಜಿ ಅಕ್ಕಿ ಹಾಗೂ 42 ಕೆಜಿ ರಾಗಿ ಉಚಿತವಾಗಿ ವಿತರಿಸಲಾಗುತ್ತದೆ. ಸ್ನೇಹಿತರೆ, ಇದರಲ್ಲಿ ಆಗಸ್ಟ್ ತಿಂಗಳಿಗೆ 14 ಕೆಜಿ ಅಕ್ಕಿ ಮತ್ತು 21 ಕೆಜಿ ರಾಗಿ, ಸೆಪ್ಟೆಂಬರ್ ತಿಂಗಳಿಗೆ ಮತ್ತೊಮ್ಮೆ 14 ಕೆಜಿ ಅಕ್ಕಿ ಹಾಗೂ 21 ಕೆಜಿ ರಾಗಿ ಸೇರಿರುತ್ತದೆ. ಸ್ನೇಹಿತರೆ, ಹೀಗಾಗಿ ಒಂದೇ ಬಾರಿ 2 ತಿಂಗಳ ಆಹಾರ ಧಾನ್ಯ ಫಲಾನುಭವಿಗಳ ಕೈಗಳಿಗೆ ಸೇರಲಿದೆ. ಸ್ನೇಹಿತರೆ, ಹಾಗೆ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಪ್ರತಿ ಫಲಾನುಭವಿಗಳಿಗೆ ಒಟ್ಟು 4 ಕೆಜಿ ಅಕ್ಕಿ ಹಾಗೂ 6 ಕೆಜಿ ರಾಗಿ ಉಚಿತವಾಗಿ ದೊರೆಯಲಿದೆ. ಸ್ನೇಹಿತರೆ, ಇದರಲ್ಲಿ ಆಗಸ್ಟ್ ತಿಂಗಳಿಗೆ 2 ಕೆಜಿ ಅಕ್ಕಿ ಮತ್ತು 3 ಕೆಜಿ ರಾಗಿ, ಸೆಪ್ಟೆಂಬರ್ ತಿಂಗಳಿಗೆ ಒಂದೇ ಪ್ರಮಾಣದ ಧಾನ್ಯ ಮತ್ತೊಮ್ಮೆ ನೀಡಲಾಗುತ್ತದೆ. ಸ್ನೇಹಿತರೆ, ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ಫಲಾನುಭವಿಗಳಿಗೆ 10 ಕೆಜಿ ಅಕ್ಕಿ ಮತ್ತು ಉಚಿತವಾಗಿ ವಿತರಣೆ ಮುಂದುವರಿಯಲಿದೆ. ಸ್ನೇಹಿತರೆ, ಒಂದೇ ತಿಂಗಳಿನಲ್ಲಿ 2 ತಿಂಗಳ ಧಾನ್ಯ ವಿತರಣೆಗೆ ನಡೆಸಲಾಗುತ್ತಿರುವುದರಿಂದ ಫಲಾನುಭವಿಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿಗೆ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ದೃಢೀಕರಣ ನೀಡಬೇಕು. ಬಯೋಮೆಟ್ರಿಕ್ ಪೂರ್ಣಗೊಂಡ ಬಳಿಕವೇ 2 ತಿಂಗಳ ಆಹಾರ ಧಾನ್ಯ ವಿತರಣೆಗೆ ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಅಡಿಯಲ್ಲಿ ಯಾವುದೇ ರಾಜ್ಯದ ಪಡಿತರ ಚೀಟಿದಾರರು ದೇಶದ ಯಾವುದೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ತಮ್ಮ ಪಡಿತರವನ್ನ ಪಡೆಯಬಹುದಾಗಿದೆ. ಸ್ನೇಹಿತರೆ, ಉದ್ಯೋಗ, ಶಿಕ್ಷಣ ಅಥವಾ ಇತರೆ ಕಾರಣಗಳಿಂದ ಬೇರೆ ರಾಜ್ಯದಲ್ಲಿ ವಾಸಿಸುವಂತಹ ಫಲಾನುಭವಿಗಳಿಗೆ ಈ ಯೋಜನೆ ಅಡಿಯಲ್ಲಿ ಹೆಚ್ಚಿನ ಅನುಕೂಲ ಒದಗಿಸುತ್ತಾ ಇರುತ್ತದೆ. ಸ್ನೇಹಿತರೆ, ಸರ್ಕಾರ ಉಚಿತವಾಗಿ ನೀಡುವ ಆಹಾರ ಧಾನ್ಯಗಳನ್ನು ಮಾರಾಟ ಮಾಡುವುದು, ಅಕ್ರಮವಾಗಿ ಸಂಗ್ರಹಿಸುವುದು ಅಥವಾ ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದರಿಂದ ಕಂಡು ಬಂದರೆ ಸಂಬಂಧಿತ ಪಡಿತರ ಚೀಟಿದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ಸ್ನೇಹಿತರೆ, ವಿತರಿಸಲಾದ ಧಾನ್ಯಗಳನ್ನು ಪ್ರಮಾಣಕ್ಕೆ ಅನುಗುಣವಾಗಿ ಮುಕ್ತ ಮಾರಾಟಕ್ಕೆ ದರದಲ್ಲಿ ದಂಡ ವಿಧಿಸಲಾಗುತ್ತಿರುವುದರಿಂದ ಜೊತೆಗೆ ಪಡಿತರ ಚೀಟಿಯನ್ನು 6 ತಿಂಗಳವರೆಗೆ ಅಮಾನತುಗೊಳಿಸಲಾಗುತ್ತದೆ ಎಂದು ಜಿಲ್ಲಾ ಆಡಳಿತ ಎಚ್ಚರಿಕೆ ನೀಡಿದೆ. ಸ್ನೇಹಿತರೆ, ಪಡಿತರ ವಿತರಣೆಯಲ್ಲಿ ಯಾವುದೇ ತೊಂದರೆಯಾದರೆ ಅಥವಾ ಧಾನ್ಯ ಕಡಿಮೆ ಮಾಡುವುದು, ಬಯೋಮೆಟ್ರಿಕ್ ಸಮಸ್ಯೆ ಅಥವಾ ಇತರೆ ದೂರುಗಳಿದ್ದಲ್ಲಿ 1967 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ದೂರು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಅಲ್ಲಿದ್ದಂತಹ ಸಂಬಂಧಿತ ತಾಲೂಕು ಕಚೇರಿ ಅಥವಾ ಜಿಲ್ಲಾ ಉಪನಿರ್ದೇಶಕರ ಕಚೇರಿಗೂ ಕೂಡ ಲಿಖಿತ ದೂರು ನೀಡಬಹುದಾಗಿದೆ. ಸ್ನೇಹಿತರೆ, ಎಲ್ಲಾ ಪಡಿತರ ಚೀಟಿದಾರರು ನಿಯಮಾನುಸಾರ ನ್ಯಾಯಬೆಲೆ ಅಂಗಡಿಗಳಿಗೆ ತೆರಳಿ 2 ತಿಂಗಳ ಆಹಾರ ಧಾನ್ಯಗಳನ್ನು ಪಡೆದು ಸರ್ಕಾರದ ಯೋಜನೆಗಳ ಸಂಪೂರ್ಣ ಪ್ರಯೋಜನ ಪಡೆಯುವಂತೆ ಜಿಲ್ಲಾ ಅಧಿಕಾರಿ ಜಿ.ವಿ. ಪ್ರಭು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ.